ಅಮರೇಶ್ವರ ಸನ್ನಿಧಿಗೆ ಚಾರಕೀರ್ತಿ ಭಟ್ಟಾರಕರ ಇಬ್ಬರಿಗೂ ಪಾದಗಳಿಗೆ ನಮಸ್ಕರಿಸುತ್ತೆ. ಪ್ರಥಮವಾಗಿ ಇಷ್ಟೊಂದು ಮಾಸ್ಟ್ರು ಇಷ್ಟೊಂದು ಕಲೆಕ್ಟ್ ಮಾಡಿದ್ದಾರೆ. ಕಲೆಕ್ಟ್ ಮಾಡಿರೋದು ಪ್ರಶಾಂತ್ ಸರ್. ನಾವು ಬರೀ ವಾಚನ ಮಾಡಿದ್ವಿ ಸರ್. ಕಲೆಕ್ಟ್ ಮಾಡೋದಕ್ಕೆ ಅವ್ರ ಪ್ರಶಾಂತ್ ಸರ್ಗೆ ಹೋಗ್ಬೇಕು ಗೌರವ. ನಾನ್ ಬರೀ ವಾಚನ ಮಾಡಿದ್ರೆ ಅಷ್ಟೇ. ಎಲ್ಲ ಮಾಹಿತಿ ಕಲೆಕ್ಟ್ ಮಾಡೋದು ಪ್ರಶಾಂತ್ ಸರ್. ಅವ್ರಿಗೊಂದು ಜೋರ ಚಪ್ಪಾಳೆ. ನಾನ್ ಬರೀ ವಾಚನ ಮಾಡೋದು ಅಷ್ಟೇ ಸರ್. ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿರೋದು. ಅದನ್ನ ನನಗೆ ಎಲ್ಲದನ್ನು ಮೂಕನಾಗಿ ಮಾಡುವಂತ ವಿಷಯಗಳನ್ನೆಲ್ಲ ಹೇಳ್ಬಿಟ್ಟಿಲ್ಲ. ನಾನೇನ್ ಮಾತಾಡ್ಬೇಕು ಅನ್ನೋದೇ ಕಷ್ಟ ಆಗ್ತದೆ. ನಾನೆಲ್ಲ ಶಂಕರಾಚಾರ್ಯ ಏನೋ ಹೇಳಿದಾರೇನೋ ಅಂತಿದೆ. ಪ್ರಶಾಂತ್ ಅವ್ರಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ವಿಶೇಷವಾದಂತ ಕೃತಜ್ಞತೆಯನ್ನ ಅರ್ಪಿಸ್ತೇನೆ. ತಮಗೂ ಏನು ಸಹೃದಯ ಸಾಹಿತ್ಯ ಬಳಗ ಇಲ್ಲಿ ಬಂದಾಗ 50 ಸಮಾರಂಭಗಳನ್ನ ಮಾಡಿ ವಿವಿಧ ಆಡುಮುಟ್ಟಿದ ಸೊಪ್ಪಿಲ್ಲ ಅನ್ನಂಗೆ ಎಲ್ಲ ಕ್ಷೇತ್ರದವ್ರಿಗೂ ಸಹ ಎಲ್ಲ ಕೃಷಿ ಮಾಡಿದಂಥ ವ್ಯಕ್ತಿಗಳನ್ನ ವಿಶೇಷವಾಗಿ ಅವ್ರನ್ನ ನಾಡಿನಾದ್ಯಂತ ಕರೆಸಿ ಇಲ್ಲಿ ಈ ಒಂದು ವೇದಿಕೆ ಮೂಲಕ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಅದು ಎಷ್ಟು ಆಯೋಜನೆ ಮಾಡಬೇಕಾದ್ರೆ ಎಷ್ಟು ಶ್ರಮ, ಎಷ್ಟು ಕಷ್ಟ ಅಂತ ಅನ್ನೋದು ನನಗೆ ಗೊತ್ತು. ಇನ್ನು ಪ್ರವಾಸ ಇದೆಯಲ್ಲ, ಪ್ರವಾಸನ ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಮತ್ತೆ ಪ್ರಾಸ್ತಾವಿಕ ನುಡಿನಲ್ಲಿ ತುಂಬ ಚೆನ್ನಾಗಿ ನಾವು ನಮ್ಮನ್ನೇ ಅಲ್ಲಿ ಕರ್ಕೊಂಡೋಗಿ ಬಿಟ್ಟಿದ್ದಾರೇನೋ ಅನ್ನೋ ಮಟ್ಟಕ್ಕೆ ಹೇಳಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಬಸವಶ್ರೀ ಪ್ರಶಸ್ತಿ ವಿಜಯಿತರು ಪುರಸ್ಕೃತರು ಆದಂಥ ಮಿತ್ರ ಶಂಕರಾಚಾರ್ಯ ಮತ್ತು ಈ ಭಾಗದ ಜಯಂತಿ ಮೇಡಮ್, ಎಲ್ಲರ ಹೆಸರು ನಾನು ಇಟ್ಟಿಲ್ಲ. ಇನ್ನು ರಾಜ್ಬಾನ್ ಸರ್ದು ಇಲ್ಲಿ ಇರೋರು ಎಲ್ಲಕ್ಕಿಂತಲೂ ಅತ್ಯಂತ ಅವ್ರ ಫ್ಯಾಮಿಲಿ ನನಗೆ ಅವರ ತಂದೆ ಗೋವಿಂದ, ಅಣ್ಣ ರಾಜ್ಬಾನ್, ಎಲ್ಲರೂ ಪರಿಚಯ. ಇನ್ನು ಚಂದ್ರಪ್ಪನಿಂದ ಗಿರೀಶ್ ಬಂದರೆ, ಹಾಸನಿಂದ ಸಹೋದರರು, ಹಿರಿಯರಾದಂಥ ತಾಯಿಗಳು ಎಲ್ಲರಿಗೂ ಸಹ ನಾನು ಯಾವ ರೀತಿ ಕೃತಜ್ಞತೆ ಅರ್ಪಿಸ್ಬೇಕು ಅಂತ ಗೊತ್ತಾಯ್ತಾರೆ. ಯಾಕೆಂತಂದರೆ ಸಂಖ್ಯೆಗಿಂತ ಭಾಳ ಚೆನ್ನಾಗಿ ಹೇಳಿದ್ರು, ಸಂಖ್ಯೆಗಿಂತ ಮನಸ್ಸಿದೆಯಲ್ಲ, ಮನಸ್ಸುಗಳಿದೆಯಲ್ಲ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಈ ಸಮಯದಲ್ಲಿ. ಅದು ನನಗೆ ವಿಶೇಷತೆ ಅಂದರೆ 50 ವರ್ಷದ್ದು ಅಲ್ಲ, 50 ತಿಂಗಳ ಮಾಸ. ಆ ಮಾಸದ ವಿಶೇಷತೆಯಲ್ಲಿ ಬಹುಶಃ ಎಲ್ಲರಿಗೂ ಸೇರಿದ್ರೆ 50 ಇದಕ್ಕೆ ಒಂದು ಬುಕ್ಕನ್ನು ಬಿಡುಗಡೆ ಮಾಡಿಬಿಡ್ತಿದ್ರು. ಯಾರಲ್ಲಿ ಏನೇನೋ ಅಂತ ಅಂದರೆ ಇವತ್ತು ಪ್ರಶಾಂತ್ ಸರ್ ಫೋನ್ ಮಾಡಿದಾಗ ಶಂಕರಾಚಾರ್ಯ ನಾನು ಹೇಳಿದೆ, ಏನು ಸಮಾರಂಭ ಪರಿಸರದ ಬಗ್ಗೆ ಈ ತಿಂಗಳು ಪರಿಸರ ದಿನಾಚರಣೆ, ಯೋಗ ದಿನಾಚರಣೆಗಳು ಎಲ್ಲವೂ ನಡೆದಿದೆ. ಬಟ್ ಶಂಕರಾಚಾರ್ಯ ಹೇಳ್ತಿದ್ರು ವಿಶ್ವಕರ್ಮ ಇದನ್ನು ಸಹ ವಿಶೇಷವಾಗಿ ಕಾರ್ಯಕ್ರಮ ಇಟ್ಕೊಂಡಿದ್ದೆ. ನಾನು ಎಲ್ಲ ಪಾರ್ಕ್ ಗೀರ್ಕು ಅಂತ ಹೇಳಿ ತಿಳ್ಕೊಂಡಿದ್ದೆ. ಇಲ್ಲ ಅಂತಂದರೆ ಯಾವ್ದಾರ ಒಂದು ಸ್ಕೂಲು, ಇನ್ನೊಂದು ಯಾವ್ದಾರ ಒಂದು ಇದರಲ್ಲಿ ಆಯೋಜಿಸಿ ಅಂತ ನಮ್ಮ ಮಿತ್ರರಾಗಿದ್ದಂಥ ಭಾಸ್ಕರಾಚಾರ್ಯರನ್ನೇ ಮಾಡಿದ್ದಾರೆ. ಇನ್ನೊಂದು ಸಂತೋಷ. ಅವರ ಮನೆಯವ್ರಿಗೂ ಸಹ ಎಲ್ಲ ಕುಟುಂಬದವ್ರಿಗೂ ನಮ್ಮ ಕೃತಜ್ಞತೆಯನ್ನು. ಪರಿಸರದ ಬಗ್ಗೆ ಇಲ್ಲಿ ಇರೋರಿಗೆಲ್ಲ ಗೊತ್ತುಂಟು, ಯಾರಿಗೂ ಗೊತ್ತಿಲ್ಲ ಪರಿಸರ ಅಂತ ಅಂದ ತಕ್ಷಣ ಕೇವಲ ಗಿಡ ಮರಗಳು ಅಂತ ಅನ್ನೋ ಒಂದು ಕಲ್ಪನೆ, ಆ ಒಂದು ಗುರಿಗೂ ಹೋಗ್ದೇ ಪರಿಸರ ಎಲ್ಲವೂ ಬರುತ್ತೆ. ನಾವು ಮನೆಯಿಂದ ಹಿಡಿದು ವಾತಾವರಣದಿಂದ ಹಿಡಿದು ನಮ್ಮ ಪರಿಸರದ ಎಲ್ಲ ಕ್ಷೇತ್ರ ಕೃಷಿಕಲ್ಲೂ ಪರಿಸರದ ವ್ಯವಸ್ಥೆ ಇರುತ್ತೆ. ಪರಿಸರ ದಿನಾಚರಣೆ ಮೊದಲೇ ಹೇಳ್ತಿದ್ರು, ನಿಮ್ಮ ಅವ್ರ ಮಗನ ಪರಿಸರ ಪುತ್ರಣ ಅಂತ ಹೇಳ್ತಿದ್ರು.
ಹೌದು, ನಾನು ಎಲ್ಲೂ ಜ್ಯೋತಿಷ್ಯ ಕೇಳಿದ್ದೀನಿ. ಯಾಕೆಂದ್ರೆ ಅವನು ಹುಟ್ಟಿದ ಅವತ್ತು ನಾನು ಹೇಳ್ದಂಗೆ ಸಾಕ್ಷರತಾ ಕೋಆರ್ಡಿನೇಟರ್ ಆಗಿ ಸಿಟಿ ವರ್ಕ್ ಮಾಡ್ತಿದ್ದೆ. ಅವಾಗ ಈ ಪರಿಸರದ ಬಗ್ಗೆ ತುಂಬ ಆಸಕ್ತಿ ನನಗೆ ಗೊತ್ತಿತ್ತು. ಪರಿಸರ ಉಳಿದ್ರೆ ನಾವೆಲ್ಲ ಉಳಿತೀವಿ ಅಂತಂದು ಚಿಕ್ಕದ್ರಿಂದ ನನಗೆ ಗೊತ್ತಿತ್ತು. ಏಕೆಂದರೆ ನನಗೆ ಚಿಕ್ಕದ್ರಿಂದ ಪ್ರೈಮರಿ ಶಾಲೆಯಲ್ಲೇ ಆ ಬಿ ಯು ಆಫೀಸ್ ಹತ್ರ ಅಲ್ಲಿ ಹಲವಾರು ತೆಂಗಿನ ಮರ ಇದೆ. ಅಲ್ಲಿ ನನಗೆ ವಿದ್ಯಾರ್ಥಿಯಾಗಿದ್ದಲ್ಲೇ 2 ತೆಂಗಿನ ಮರ ನಿನ್ನ ಜವಾಬ್ದಾರಿ ಕಾಪಾಡಬೇಕು ಅಂತ ಗುರುಗಳಿಂದ ಮತ್ತೆ ಇಲ್ಲಿ ತನಕನೂ ಅದನ್ನು ಕಾಪಾಡ್ಕೊಂಡು ಅದರ ಬಗ್ಗೆ ಸ್ಪಂದನೆ ಇದೆ. ಬಟ್ ಯಾವುದನ್ನು ನಾನು ಅತಿ ಪ್ರಚಾರಕ್ಕೆ ನಾನು ತಗೊಳ್ಳಿಲ್ಲ, ಆದರೆ ಅದರಿಂದ ಓಡಲೂ ಇಲ್ಲ. ಹಂಗಾಗಿ ಪರಿಸರ ಅಂತ ನನ್ನ ಮಗನಿಗೆ ಪರಿಸರ ಅಂತ ಈ ಇದರಲ್ಲಿ ಪರಿಸರ ಪುಟಣ ಅಂತಂದ್ರೆ ಸಾಕು. ಎಲ್ಲರೂ ಯಾರು ಅಪರೂಪದಂಗೆ ಬೇಲೂರಿನವರು ಬೆಂಗಳೂರಿನವರು ಯಾರು ಸಿಕ್ಕಿದ್ರೆ ಪರಿಸರ ಹೇಗಿದ್ದಾರೆ ಅಂತ ಕೇಳಿದ್ರು. ಅವ್ರು ಕೇಳಿ ಫಸ್ಟ್ ಅವ್ರು ನೋಡಿದವರು ಪರವಾಗಿ ಹೇಗಿದ್ದಾರೆ ಅಂತ ಅಂತಾರೆ. ಹಂಗೆ ವಿಶೇಷವಾದಂಥ ಒಂದು ಹೆಸರು ಅದಾಗಿದೆ. ಮತ್ತು ಪರಿಸರೇಶ್ವರ, ಆ ಈಶ್ವರನ ಕೃಪೆ ಇದ್ದರೆ ಎಲ್ಲವೂ ಈ ಜಗತ್ತಿನಲ್ಲಿ ಬರುತ್ತದೆ. ಅದರಿಂದ ನಾವು ದೂರ ಆಗೋದಕ್ಕೆ ಸಾಧ್ಯತೆ ಆಗೋದಿಲ್ಲ. ಗೋಕಾಕ್ ಬಗ್ಗೆ ಮಾತಾಡ್ತಿದ್ದು, ಗೋಕಾಕ್ ಬಗ್ಗೆ ಹೌದು, ಡಾಕ್ಟರ್ ರಾಜ್ಕುಮಾರ್ ಅವರು, ಆ ಚಲನಚಿತ್ರ ತಂಡ ಮತ್ತು ಸಾಹಿತಿಗಳು, ಶಿಕ್ಷಕರು, ಹೋರಾಟಗಾರರು ಎಲ್ಲರೂ ಏನು ಗೋಕಾಕ್ ವರದಿ ಜಾರಿಗೆ ಬರಬೇಕು. ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆದಾಗ ಅವರು ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂಗೆ ಎಳ್ದಾಡಿ ಮುಗಿತು. ಒಂದ್ಸರಿ ಕ್ಯಾಬಿನೆಟ್ಟು ಇವತ್ತು ಡಿಸೈಡ್ ಮಾಡ್ತೀವಿ ಅಂತ ಕ್ಯಾಬಿನೆಟ್ ಎಲ್ಲನೂ ಸೇರಿಸಿ ಎಲ್ಲನೂ ಒಂದು ಕನ್ಕ್ಲೂಷನ್ ಬರೋದಕ್ಕೆ ಹೋದರು. ಆದರೆ ಅವತ್ತು ಆಗಲಿಲ್ಲ. ನನ್ನ ಸ್ನೇಹಿತರು ಚಿಂಚನಗಿರಿ ಕಾಲೇಜಲ್ಲಿ ಸೋಮೇಗೌಡರು ಅಂತ ಅವರು ಪ್ರೆಸ್ ಹತ್ರ ಬಂದು ಕೂತ್ಕೊಂಡು ಇದಕ್ಕೆ ಅಂತಿಮ ಆಗಲೇಬೇಕು, ಇಲ್ಲ ನಾಳೆ ಬೇಕು. ಅವಾಗೆಲ್ಲ ಈ ಫೋನುಗಳು, ಟಿ ವಿಗಳು ಅವಾಗೆಲ್ಲ ಅಷ್ಟೊಂದು ಇವಂತೂ ಫೋನ್ ಅಂತೂ ಇರಲೇ ಇಲ್ಲ. ಕುಂತ್ಕೊಂಡು ಚರ್ಚೆ ಮಾಡಿದಾಗ ಇಲ್ಲ ನೀವು ಕೈ ಎತ್ಕೊಳ್ಳೇಬೇಕು. ಈ ಕ್ಯಾಬಿನೆಟಲ್ಲಿ ಶ್ರೀಕಂಠಯ್ಯನವ್ರ ಮಂತ್ರಿಗಳು ಆ ಸರ್ಕಾರದ ವಿರುದ್ಧ ಅವ್ರದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರು ನಿಮ್ಮ ಮೇಲೆ ಗದಾಪ್ರಹಾರ ಮಾಡಿದ್ರೆ ಏನು ಮಾಡ್ತಾರೆ ಅಂತಂದರೆ ಒಂದು ಮಾತು ನನಗೆ ಇವತ್ತು ಪುಟ್ಟಣ್ಣವ್ರು ಇರುವಾಗ ಅವ್ರು ಏನು ಕ್ರಮ ತಗೊಳ್ಳಿ, ನನಗೆ ಪೂರ್ತಿ ಬೆನ್ನೆಲುಬು ಪುಟ್ಟಣ್ಣವ್ರು ಇರ್ತಾರೆ. ಈಗ ನಾಡಿಗೆ ಒಂದು ಒಳ್ಳೆ ಕೆಲಸ ಆಗಬೇಕಾಯ್ತು, ನಾವು ಧ್ವನಿ ಆಗಲೇಬೇಕು, ನಾಳೆಗೆ ಬಂದ್ ಮಾಡಲೇಬೇಕು. ಇಮಿಡಿಯೇಟ್ ಆಗಿ ಮೇಲೆ ಅನೌನ್ಸ್ ಮಾಡಿ ಓಟ್ ಬೇಕರಿಗೆ ಮುಂಚೆ ಒಂದು ರಿಕ್ವೆಸ್ಟ್ ಕಟ್ಟಿ ನಾಳೆ ಬಂದ್ ಮಾಡ್ತೀವಿ ಅಂತ. ಆ ಬಂದ್ ಮಾಡಿದ್ದು ಏನಾಯಿತು ಅಂತಂದರೆ, ನಾನು ಯಾವುದೇ ಪ್ರಚಾರಕ್ಕೆ ಇಲ್ಲ, ಇನ್ನೊಂದೇನು ಅಂತ ಇಲ್ಲ. ನಮ್ಮಲ್ಲಿ ಹುಟ್ಟಿದಾಗಲಿಂದ ಹಲವಾರು ಋಣಗಳು ಇರ್ತವೆ. ನಮ್ಮ ನಾಡು, ನುಡಿ, ಜನ, ತಂದೆ ತಾಯಿಗಳು, ಸ್ನೇಹಿತರು, ಏನಾಗಲಿ ಆ ಋಣಗಳನ್ನ ತೀರ್ಸೋದಕ್ಕೆ ಇದೊಂದು ಚಾನ್ಸು ಅಂತ, ಇದೊಂದು ಅವಕಾಶ ಸಿಕ್ಕಿದೆ ನನಗೆ. ಮತ್ತು ಪ್ರೇರಣೆ ಇದೆ. ಭುವನೇಶ್ವರಿ ತಾಯಿ, ಚಾಮುಂಡೇಶ್ವರಿ ಸ್ವರೂಪಿಣಿ ಪ್ರೇರಣೆ ಇರುತ್ತೆ ಅಂತ ಹೇಳಿ ಸೇವೆ ಮಾಡೋದಕ್ಕೆ ಅಂತ ನಾಳೆ ಬಂದ್ ಮಾಡೋದು. ಅದನ್ನೇನು ಮಾಡಿದ್ರು, ನಮ್ಮ ಪತ್ರಕರ್ತರ ಭೀಷ್ಮಾದಂಥ ಕಾದರಿಶಮ್ಮನವರು ಎಡಿಟೋರಿಯಲ್ ಕಾಲಮ್ನಲ್ಲಿ ಬರೆದು ಪಕ್ಕದಲ್ಲಿ ನಾವು ಹೋರಾಟದ ಒಂದು ಫೋಟೋ ಹಾಕಿದ್ರು. ಅದೇನಾಯಿತು, ಆ ಫೋಟೋ ಹಾಕಿದ್ದು ಪಕ್ಕದಲ್ಲಿ ತಾಲೂಕುಗಳಲ್ಲಿ, ಡಿಸ್ಟಿಕ್ಗಳಲ್ಲಿ ಎಲ್ಲ ಹೋಯಿತು. ಆ ಕಿಚ್ಚು ಹತ್ತಿದಾಗ ಅದು ರಾಜ್ಯಾದ್ಯಂತ ಆಗಬೇಕು, ರಾಜ್ಯಾದ್ಯಂತ ಇದಕ್ಕೆ ಸರಿಯಾದಂಥ ಆಗಬೇಕು ಅಂತಂದರೆ ಏನು ಕೆಲವರೆಲ್ಲ ಅರೆಸ್ಟ್ ಆದರು. ಅವರೆಲ್ಲ ತೀರ್ಮಾನ ಮಾಡಿ ಚಿಂತಕರೆಲ್ಲ ಕುವೆಂಪು ರಾಜ್ಕುಮಾರ್ ಅವ್ರನ್ನ ಸೆಲೆಕ್ಷನ್ ಮಾಡಿ ಅವರೊಬ್ಬರೇ ಕರೆಕ್ಟಾಗಿ ಇದಕ್ಕೆ ಒಂದು ಶಕ್ತಿ ಅಂತ ಹೇಳಿದಾಗ ರಾಜ್ಯಾದ್ಯಂತ ಅವರು ಶೂಟಿಂಗ್ನಲ್ಲಿ ಬಿಟ್ಟು ನಮ್ಮ ಕನ್ನಡಿಗರಿಗೆ ಏನಾದ ನಾಡಿಗೆ ಧಕ್ಕೆ ಬಂದರೆ ನನಗೆ ಯಾವುದೋ ಅವಶ್ಯಕತೆ ಇಲ್ಲ, ಫಸ್ಟ್ ಅವ್ರಿಗೂ ಅಂತ ಅಂದ್ಬಿಟ್ಟು ಆ ತಂಡ ಹೋದಾಗ ಆ ಧ್ವನಿಗೆ ಸರ್ಕಾರನೂ ನಡುತ್ತೋ ಬಿದ್ದು ಹೋಗ್ತು. ಇದು ಗೋಕಾಕ್ ಇತಿಹಾಸ. ಆದರೆ ಚಂದ್ರಾಪುರದಲ್ಲಿ ಅದು ಪ್ರಾರಂಭ ಆಗಿತ್ತು ಅಂತ ಅನ್ನೋದನ್ನು ತಮ್ಮಗಳಿಗೆ ಗಮನ ಕೊಡ್ತಿದೆ. ಇನ್ನು ಈ ಪರಿಸರ ಅಂತ ಹೇಳಿದ್ರೆ, ಹೌದು ಪರಿಸರ
ನನ್ನ ಕಂಡಂಗೆ ಪರಿಸರ ದಿನಾಚರಣೆ ಸುಮಾರು 2010-11ರಲ್ಲಿ ಈ ಏನೇನು ಆಘಾತ ಆಯಿತೋ ಅದಕ್ಕೆ ಸಸಿ ನೆಡುವ ಲಕ್ಷಾಂತರ ಸಸಿ ನೆಟ್ಟಿ ನಾವು ಪರಿಸರ ಉಳಿಸ್ಕೊಳ್ಳೇಬೇಕು, ಮರಗಳು ನೆಟ್ಟಿ ಅಂತ ಅನ್ನೋದು ತಂದಾದ್ಮೇಲೆ ಆ ಟೈಮ್ನಲ್ಲಿ ಹುಚ್ಚುಮಾಸ್ತಿ ಗೌಡರು ಕಂದಾಯ ಸಚಿವರಾಗಿದ್ದರು. ನಮ್ಮ ತಾಲೂಕಿಗೆ ಬಂದಿದ್ರಿ ಯಾವುದೋ ಒಂದು ಕಾರ್ಯಕ್ರಮ ಉದ್ಘಾಟನೆ. ಊಟನ ಕಾರೆಯಲ್ಲಿ ಐಬಿನಲ್ಲಿ ಇಟ್ಕೊಂಡಿದ್ರು. ನಾವು ಅವರು ಊಟ ಮಾಡ್ತಾರ ಅವ್ರ ಸ್ಪೀಚಲ್ಲಿ ಕೇಳಾಯಿತು. ಅವರು ಸಂದೇಶವನ್ನು ಕೊಟ್ಟರು, ರಾಜ್ಯ ಸರ್ಕಾರ ಎಲ್ಲ ಅನೌನ್ಸ್ ಮಾಡಿದೆ, ನೀವೆಲ್ಲ ಇದು ಮಾಡಬೇಕು ಅಂತ. ನನಗೆ ಗೊತ್ತಿತ್ತು ಅಷ್ಟೊತ್ತು ಕಾಲೇ ಅರಣ್ಯ ಇಲಾಖೆಯವರು ಗೊತ್ತಲ್ಲ ನಿಮಗೆ, ಅದನ್ನು ನಾವು ಭ್ರಷ್ಟಾಚಾರ ಅಂತ ಹೇಳೋಂಗಿಲ್ಲ, ಇಲ್ಲ ಕರ್ತವ್ಯ ಲೋಪ ಅಂತ ಹೇಳೋದಕ್ಕಿಂತ ಹುಡುಕಕ್ಕಿಂತ ಏನಾಗ್ತಿತ್ತು, ಇಷ್ಟು ಸಾವಿರಾರು ಲಕ್ಷ ಸಸಿಗಳನ್ನ ನೆಡೋದು, ಅದಕ್ಕೊಂದು ಬಿಲ್ ಮಾಡೋದು. ಏನಾದ್ರು ಅಂತ ಏನಾದ್ರು ಇನ್ಸ್ಪೆಕ್ಷನ್ ಹೋದರೆ, ಸರ್ ಬಿಸಿಲು ಬಂದ್ಬಿಡ್ತಾರೆ ಸರ್, ಬೇಸಿಗೆಯಲ್ಲಿ ಎಲ್ಲ ಒಣಗೋಗ್ಬಿಟ್ಟಿವೆ. ಇದು ಸೂಕ್ಷ್ಮವಾದಂಥ ವಿಚಾರ, ನನಗೆ ಭಾಳ ನೋವಾಗಿದೆ. ತಗೊಂಡೋಗಿ ಬಾರಲ್ಲಿ ನೆಟ್ಬಿಟ್ಟು ರೋಡ್ ಸೈಡಲ್ಲಿ ಇರ್ತಾರಲ್ಲ, ಅದನ್ನೆಲ್ಲ ತೋರಿಸಿ ಎಲ್ಲ ನಾನು ವಿಶ್ವಾಸಿಗಳ ಹತ್ರ ಸಚಿವರ ಹತ್ರ ಮಾತಾಡ್ತಾರ. ನನಗೇನೋ ಬಂತು, ಅವಾಗ ಒಂದು ಹೇಳ್ತಾರೆ, ಸರ್ ಕೆರೆ ಕಟ್ಟೆಗಳು ಹಲವಾರು ಸ್ಥಳಗಳು ಸರ್ಕಾರದ ಗುರುತಿಸಿದ್ರೆ ನೀವು ಅಲ್ಲಿ ಆ ಥರದ್ದು ತೊಂದರೆ ಆಗ್ತಾ ಇದೆ ಅಂತಂದರೆ ಸುತ್ತಲೂ ಕೆರೆಯನ್ನು ಗುರ್ತು ಮಾಡಿ, ನಿಮ್ಮ ರೆವಿನ್ಯೂ ನೀವೇ ಮಿನಿಸ್ಟ್ರು, ಸುತ್ತಲೂ 3 ಟ್ರೆಂಚ್ ಓಡಿಸಿ ಅಲ್ಲಿಗೆ ಸೊಸಿ ನೆಟ್ಟರೆ ಅದು ಆಟೋಮೆಟಿಕಲಿ ಎಮ್ಮರವಾಗಿ ಬೆಳೀತದೆ. ಇದನ್ನು ನಿಮ್ಮ ಕಾಲದಲ್ಲೇ ಆಗಲಿ ಅಂತ ಹೇಳಿದ್ರು. ಅಂದರೆ ಪರಿಸರದ ಬಗ್ಗೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ. ಅದಕ್ಕೆ ನಮ್ಮ ಸ್ನೇಹಿತರಿಗೆ ಈ ಸರಿಗೆ ಚೆನ್ನಾಗಿ ಮಾತಾಡ್ತಿದ್ರು. ಗಿಡ ನೆಟ್ಟಿ ನೆಡಬೇಕು ಅಂತ ಇರ್ತಾರೆ. ಅದು ಇದು ಪರಿಸರಕ್ಕೆ ಉಳಿಸ್ಬೇಕು, ಗಿಡ ಮರಗಳನ್ನು ಬೆಳೆಸಿ ಅಂತ ಅನ್ನೋದಾದರೆ ಅದು ಜಾರಿಗೆ ಬಂದಾಲಿಂದ ಇಲ್ಲಿ ತನಕ ಕರೆಕ್ಟಾಗಿ ಏನಾರು ಮಾಡಿದರೆ, ಎಲ್ಲರೂ ಸಾರ್ವಜನಿಕವಾಗಿ ಆಸಕ್ತಿಯಿಂದ ಎಲ್ಲರೂ ಮಾಡಿದರೆ ಮತ್ತೆ ಜಾಗ ಎಲ್ಲಿದೆ ಅಂತ ಹುಡುಕ್ಬೇಕಾಗಿತ್ತು. ಬಟ್ ಅದು ಯಾಕೋ ಏನ್ಕತೇನೋ ಏನೋ ಕೊರತೆ ಇದೆ. ನಾವು ಅದಕ್ಕಿಂತಲೂ ಅವ್ರು ಚೆನ್ನಾಗಿ ಡಿಸ್ಕಸ್ ಮಾಡಿದ್ರು. ಸರ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಎಲ್ಲರಿಗೂ, ಒಂದು ಗ್ಯಾರಂಟಿ ಅವರು ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ಅಂದರೆ ಒಂದು ಫೋಟೋ ತೆಗೆದು ಒಂದು ಸೊಸಿ ಅವ್ರ ಜವಾಬ್ದಾರಿಯಲ್ಲಿ ಮಾಡಿದ್ರೆ ಅವ್ರಿಗೆ ಆ ಸವಲತ್ತು ಇಲ್ಲ ಅಂತಂದ್ರೆ ಇಲ್ಲ. ಒಂದು ಗಿಡನ ಕಾಪಾಡಿಕೊಳ್ಳಿ ಅವರು ಅಂತ. ಅದು ಅಷ್ಟೇ, ಎಷ್ಟು ಲಕ್ಷ ಕೋಟಿ ಜನ ಇದ್ದಾರೆ, ಎಷ್ಟು ಉಪಯೋಗಿಸ್ಕೊಳ್ತಾ ಇದ್ದಾರೆ ಒಂದೊಂದು ಗಿಡ ಅಂತಂದರೆ ಊರೆಲ್ಲ ಹಸ್ರಾಗಿ ಹೋಗುತ್ತೆ. ಆ ಥರ ಹಲವಾರು ಜನ ಹಸಿರಿನ ಬಗ್ಗೆ ಹಿಂದಿನಿಂದಲೂ ಕಾರ್ಯಕ್ರಮ ಮಾಡ್ಕೊಂಡ್ಬಂದಿದ್ದಾರೆ. ಅವರು ಸಹ ಕಾರ್ಯಕ್ರಮ ಮಾಡಿದ್ದೀರಂತ. ಬರೀ ಸಸಿ ನೆಡೋದಲ್ಲ, ಅದನ್ನು ಉಳಿಸೋದಕ್ಕೂ ಏನಾಗಿದೆ ಅನ್ನೋದು ಬೇಕಾಗುತ್ತೆ. ನಮ್ಮ ಸ್ನೇಹಿತರು ಶಂಕರಾಚಾರ್ಯ ಇದ್ದಾರೆ, ನಮ್ಮೂರ ಸ್ವಚ್ಛ ಭಾರತ್ ಅಂತ ಭೇಟಿ ಮಾಡಿದಾಗ ಅಲ್ಲಿ ಈ ಪರಿಸರದ ಬಗ್ಗೆ ನೂರ ಒಂದು ಸಕ್ಸಸ್ ಆಗಿ 101 ಸಂಘ ಸಂಸ್ಥೆಗಳಿದೆ. ಅವ್ರದ್ದೇ ಭಾನುವಾರ ಬರೋದು. ನೀವು ಹೆಂಗೆ ಪ್ರಶಾಂತ್ ಅವರೇ ಈ ಸಂಘಟನೆಯನ್ನು ಮಾಡ್ತಾ ಇದ್ದೀರಾ, ಕೈಗೊಳ್ಳೋದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಈ ಎಲ್ಲ ಬಳಗದ ಸಹೋದರ ಸಹೋದರಿಯರ ಈ ಕ್ಷೇತ್ರದ ಈ ಒಳ್ಳೆಯ ನಿಸ್ವಾರ್ಥ ಸೇವೆ ಮತ್ತು ಅವ್ರಿಗೆ ಆರೋಗ್ಯಕರವಾದಂಥ ಸೇವೆ, ನಿಮಗೆ ಗೊತ್ತಿಲ್ಲದಂಗೆ ಆರೋಗ್ಯ ಕೊಡುವಂಥದ್ದು ಏನು ಸಂಘಟನೆ ಇದೆ, ಇದರಂತೆ ಸುಮ್ಮನೆ ಒಂದು ಚಾಲನೆ ಕೊಟ್ಟರು. ಅದು ಎಲ್ಲಿ ಗಂಟ ಹೋಗ್ತು ಅಂತಂದರೆ, ಬೆಳಗ್ಗೆ ನಾವು ಭಾರತಾಂಬೆಗೆ ಪುಷ್ಪಾರ್ಚನೆ ಮಾಡಿ ಅದೇ ಉದ್ಘಾಟನೆ. ಆ ಸ್ವಚ್ಛತೆಯನ್ನು ಮಾಡೋದಕ್ಕೆ ಒಂದು ಸಂದೇಶ, ಕೇವಲ ಸ್ವಚ್ಛತೆ ಇಲ್ಲದವರು ಏನಾಗುತ್ತೆ ಅಂತ, ಅದಕ್ಕೆ ಪರಿಸರ ಚೆನ್ನಾಗಿರಬೇಕು ಅಂತ. ಸ್ವಚ್ಛತೆ ಇಲ್ಲದೆ ಹೋದರೆ ಯಾವ್ಯಾವ ರೋಗ ಬರುತ್ತವೆ, ಪ್ರಮುಖವಾಗಿ ಮಲೇರಿಯಾ, ಒಂದೊಂದು ಕಾಯಿಲೆ ಬಂದಾಗ ಬರೀ ಸಾಲ ಮಾಡಿ 50,000 ಲಕ್ಷ ಕೋಟಿ ಅವ್ರನ್ನ ಹುಷಾರು ಮಾಡೋದ್ರೊಳಗೆ ಕೆಲವ್ರಿಗೆ ಮಾತ್ರ ಹೋಗೋದಕ್ಕೆ ಸಾಧ್ಯತೆ. ಆ ಟೈಮಲ್ಲಿ ಜೀವನ ತಗೊಂಡು ಹೋಗುವಂಥದ್ದು, ದುಡ್ಡು ಖರ್ಚು ಅವ್ರಿಗೂ ಈ ಥರದ್ದೆಲ್ಲ. ಪರಿಸರ ಚೆನ್ನಾಗಿರ್ಬೇಕು ಅಂತ ಅನ್ನೋದನ್ನು
ಅದನ್ನು ತುಂಬ ಚೆನ್ನಾಗಿ ಅದಕ್ಕೆ ಆ, ಉಡುಪಿ ಸ್ವಾಮೀಜಿ ಒಂದ್ಸರಿ ಬಂದಿದ್ರು, ಪೇಜಾವರ ಶ್ರೀಗಳು. ಅವರು ಬಂದಾಗ ಸುಮ್ಮನೆ ಡಿಸ್ಕಸ್ ಮಾಡ್ತಿದ್ದವು. ಅವ್ರಿಗೂ ಆಸಕ್ತಿ ಭಾರತದ ಧರ್ಮದ ಬಗ್ಗೆ ಸುಮ್ಮನೆ ಡಿಸ್ಕಸ್ ಮಾಡೋದು. ಸ್ವಾಮಿ ಬಳಿ ಇಷ್ಟೊಂದು ಆಗಿದೆ, 75 ಆಗಿದೆ ಸ್ವಚ್ಛ ಭಾರತ ಅಂತ ಕಾರ್ಯಕ್ರಮ, ನೀವು ಅಂತ ಬಾಯಿಲಿ ಬೆಳಗ್ಗೆ 6 ಗಂಟೆಗೆ ಸ್ವಚ್ಛ ಇದನ್ನ ಕಾರ್ಯಕ್ರಮ ಹಾಕೋ ಅಂತಂದ್ಬಿಟ್ಟು ಅವರೇ ಬರೆಸಿ, ನಾವೇ ಯಾವುದೋ ಒಂದು ಒತ್ತಡದಿಂದ ಹೋಗೋಕ್ಕಾಗದವ್ರೆ ಅವರೇ ಪರಕೆ ತಗೊಂಡು ಸ್ವಚ್ಛ ಭಾರತನ ಪರಿಸರ ಎಷ್ಟು ಕಾಪಾಡಬೇಕು ನಮಗೆ. ಅಲ್ಲಿಂದ ಇದು ದುರ್ಗಳ ಸ್ವಾಮಿ ಇರ್ಬೋದು, ಮತ್ತು ವಿಠಸ್ವಾಮಿ ಇರ್ಬೋದು, ನುಗ್ಗೇಳಿ ಮಹೇಶ್ವರ ಸ್ವಾಮೀಜಿಗಳು ಇರ್ಬೋದು, ರಾಜಕೀಯ ಪಕ್ಷಗಳದ್ದು ಎಲ್ಲ ಮುಖಂಡರು, ನೀವು ಈ ವಾರದ ಕಾರ್ಯಕ್ರಮ ನಿಮ್ಮದು ಸಂಘದ್ದು ಅಂತಂದ್ರೆ ನೀವು ಯಾರು ಗೆಸ್ಟ್ ಕರೆಸಿ ಪುಷ್ಪಾರ್ಚನೆ ಮಾಡಿ ಕೆಲಸ ಶುರು ಮಾಡಿ ಅಂತಂದರೆ ಪಾಪ MLA ಆದಿಯಾಗಿ ಕಸ ಇಂಜಿನಿಯರ್ ಯಾರೋ ಪಾಪ ಬೆಳಗಾವಿನಿಂದ ಸುಮ್ಮನೆ ಆಂದಿವೆ ಹೋಗ್ತಿದ್ರು. ನನ್ನ ಸ್ನೇಹಿತರು ನಿಲ್ಲಿಸ್ಬಿಟ್ಟಿದ್ದೇನೋ ಈ ಥರ ಅನ್ನೋದಕ್ಕೆ ಅವರು ಅವರ ಶ್ರೀಮತಿಯವ್ರನ್ನ ಎಲ್ಲರನ್ನು ಕಳಿಸ್ಬಿಟ್ಟು ಕಡೆಗೆ ಅವರು ಇದು ಅಂದರೆ ಅಂತಿಂತರು ಅಂತ ಇಲ್ಲ, ಸಂಘ ಸಂಸ್ಥೆಗಳದ್ದು ಅವರೇ ತಿಂಡಿ ಮಾಡಿಸಿ ಅವರೇ ಮಾಡೋದು. ಆ ಸ್ವಚ್ಛತಾ ಮಾಡೋದಕ್ಕೆ ಎಂಥದ್ದಾಯಿತು ಅಂತಂದರೆ ನಿಮಗೊಂದು ಗಮನಕ್ಕೆ ಕೊಡ್ತೀನಿ. ಭಾರತದಲ್ಲಿ ಅತ್ಯುತ್ತಮ ವಾತಾವರಣದ ಗಾಳಿ ಇದೆ, ಪರಿಸರ ಇದೆ ಅಂತಂದರೆ ಭಾರತದಲ್ಲಿ ಸರಿ ಚಂದ್ರಾಯಪಟ್ಟಣ ಪುರಸಭೆಗೆ ಆ ಸಾರಿ ಸ್ವಚ್ಛ ಭಾರತದಲ್ಲಿ ಯಶಸ್ವಿ ಇಲಾಖೆ ಇದು ಕಾರ್ಯನಿರ್ವಹಿಸಿದೆ ಅಂತ ಪ್ರಶಸ್ತಿ. ಹಂಗೆ ಆಮೇಲೆ ಅದನ್ನು ಕಾಪಾಡ್ಕೊಂಡು ಹೋಗುವಂಥದ್ದು ಅವರು ಬಿಟ್ಟಿದ್ರು. ಏನೇ ಇರ್ಬೋದು ಆ ಕ್ಷಣಗಳದ್ದು ಇವತ್ತು ಸಹ ಹೇಳ್ತಾರೆ ಅದ್ರ ಬಗ್ಗೆ, ಮನೋಜಿ ಆಗ್ಬೋದು, ಇನ್ನೊಬ್ಬರು ಆಗ್ಬೋದು. ಹಂಗೆ ಪರಿಸರ ಚೆನ್ನಾಗಿದ್ದರೆ ಎಲ್ಲವೂ ಆರೋಗ್ಯಕರವಾಗಿ ಇರುವಂಥದ್ದು. ಈ ಅಪರೂಪದ ಜೀವನನ ಏನು ನಾವು ಅನುಭವಿಸ್ತೀವಿ, ಅದಕ್ಕೆ ಆತಂಕಗಳು, ಗಾಬರಿಗಳು, ತೊಂದರೆಗಳಿಗಿಂತ ಆ ಒಂದು ಪರಿಸರ ಮತ್ತು ಆ ಸುಂದರತ್ವ, ಅದನ್ನು ಮಹತ್ವತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಒಳ್ಳೆ ಸ್ನೇಹ ಬಳಗ ಇದ್ದರೆ, ಸೌಹೃದಯಗಳಿದ್ದರೆ ಅದರ ವಿಶೇಷತೆ ಅಂತ ಹೇಳ್ತಾ, ಏನು ಈ ಇದಿರುತ್ತೆ ಮರ ಗಿಡಗಳನ್ನ ಬೆಳೆಸೋದೇ ಒಂದೇ ಅಂತ ಅನ್ನೋದಲ್ಲ, ಈ ನಮ್ಮ ಆರೋಗ್ಯಕ್ಕೂ ಈ ಪರಿಸರ ಇಷ್ಟು ನಮಗೆ ತೊಂದರೆ ಕೊಡ್ತಾ ಇದೆ ಅಂತಂದರೆ ಹಲವಾರು ಅನಾರೋಗ್ಯ ಗೊತ್ತಿಲ್ಲದ ಕಾಯಿಲೆಗಳು ಜಾಸ್ತಿ ಆಗ್ತವೆ. ಯಾತಕ್ಕೆ ಅಂತ ಅಂದರೆ ನಮ್ಮ ಪರಿಸರದಲ್ಲಿ ಅಷ್ಟೊಂದು ಈ ರಾಸಾಯನಿಕ ಕ್ರಿಯೆ, ಔಷಧಿಗಳು, ರಸಗೊಬ್ಬರಗಳು ಇವನ್ನೆಲ್ಲ ಉಪಯೋಗಿಸಿ. ಹೌದು, ನಮ್ಮಲ್ಲಿ ಈಗ ಸಿಗ್ತಾ ಇರೋದ್ರಲ್ಲಿ ಈ ನುಗ್ಗೆ ಮರ ಇದೆಯಲ್ಲ, ಅದಕ್ಕೆ ಸೊಪ್ಪಾಗಲಿ ಅದು ವಿಶೇಷತೆ. ನುಗ್ಗೆ ಮರ, ನುಗ್ಗೆಕಾಯಿ, ಸೀಬೆಕಾಯಿ, ಈ ಹಲವಾರು ನೇರಳೆ ಹಣ್ಣು, ಈ ಕೆಲವಕ್ಕೆ ಗೊಬ್ಬರಗಳು ಇದಿರೋದಿಲ್ಲ. ನಮ್ಮ ಸ್ನೇಹಿತರೊಬ್ಬರು ಇದು ಮಾಡ್ತಾರೆ, ಮಾರ್ಕೆಟಿನಲ್ಲಿ ಕೊಳ್ಳಬೇಕಾದ್ರೆ ತುಂಬ ಕಲ್ಲರಾಗಿರುತ್ತೆ. ನೀವು ಮೂಲಂಗಿ ನೋಡಬೇಕು, ಅಷ್ಟು ಬೆಳ್ಳಿಗೆ ಮತ್ತು ಇದಾಗಿರುತ್ತೆ. ಅದನ್ನು ಕುಯ್ದಾಗ ಮತ್ತೆ ರಾಸಾಯನಿಕವಾಗಿ ಬೆಳೆದು ಅದನ್ನು ಎಂಥದ್ದು ಯೂರಿಯಾ ಇದಕ್ಕೆ ಡ್ರಮ್ಗೆ ಹಾಕ್ಬಿಡ್ತಾರೆ. ಅದು ಅಲ್ಲೇ ತಿನ್ನೋಣ ಅನ್ನೋಷ್ಟು ಇದಿರ್ತದೆ. ಅವನು ಜೋಡಿಸಿರ್ದಂಗೆ ಇರುತ್ತೆ ಮಾರ್ಕೆಟ್. ಅಂದರೆ ಅದರಿಂದ ಬರುವಂಥದ್ದೇನು, ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಅಂತೆ, ಕ್ಯಾನ್ಸರ್ ಅಂತೆ ಎಲ್ಲವೂ. ಇದು ನಾವು ಮಾಡ್ಕೊಂಡಿರೋದು. ಪರಿಸರ ಸರಿಯಾಗಿ ನಾವು ಇಟ್ಕೊಳ್ಳಿಲ್ಲ ಅಂತಂದರೆ ಏನೇನು ಆಗುತ್ತೆ ಅನ್ನೋದಕ್ಕೆ ಭಾಳ ವೈಶಿಷ್ಟ್ಯತೆ ಆಗಿರುತ್ತೆ. ಇದನ್ನು ಹೇಳ್ತಾ ಹೋದರೆ ಒಂದು ದೊಡ್ಡ ವಿಷಯಗಳು ಸ್ವಲ್ಪ ಸಮಯನೇ ತಗೊಳುತ್ತೆ. ಹೆಚ್ಚಿನದಾಗಿ ಈ ಸಂದರ್ಭದಲ್ಲಿ ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಎಲ್ಲರೂ ಸಹ ಎಷ್ಟು ಸಾಧ್ಯತೆ ಉಂಟು ಅಷ್ಟನ್ನು ಹಾನಿಕರ ಆಗದಂತೆ ನೀವು ನೋಡಬೇಕು. ನಮ್ಮ ಭೂಮಿ ಓಜೋನ್ ಪದರ ಎಷ್ಟು ಇದಾಗ್ತಾ ಇದೆ ಅಂತ, ಅದರಿಂದ ಬರುವಂಥ ಅನಾಹುತಗಳು ಏನು ಅಂತ ನಿಮಗೆ ಗೊತ್ತುಂಟು. ಯಾಕೆ ಈ ವೈಜ್ಞಾನಿಕವಾಗಿ ಬೆಳೆದು
ಓಜನ್ ಪದ್ರ ಹೋದಾಗ ಅದು ಬರುವಂತ ಪ್ರದೇಶಗಳಲ್ಲಿ ಸುಮ್ಮನೆ ಬೊಬ್ಬೆ ಆಗೋದು. ಅದಕ್ಕೆ ಯಾರು ಡಾಕ್ಟರ್ ಸಿಸ್ಟರ್ಸ್ ಟ್ರೀಟ್ಮೆಂಟ್ ಕೊಟ್ಟರೆ ಅವ್ರ ಹತ್ರನೂ ಆ ವ್ಯಕ್ತಿ ಹತ್ರ ಹೋಗಕ್ಕಾಗೋದಿಲ್ಲ, ಆ ಜೀವಿ ಹತ್ರ. ಅವ್ರು 8 ದಿವಸ ನರಳಿ ಸತ್ತೋಗ್ರು. ಇದು ಈ ಥರದವೆಲ್ಲ ಎಷ್ಟೊಂದು ಗೊತ್ತಿರೋಂಥ ವಿಷಯ. ಸುಮ್ಮನೆ ಯುದ್ಧ ಅದು ಹೇಳೋದೊಂದು ಮಾಡೋದೊಂದು ಏನು ಅಂತ ನಮಗೆ ಗೊತ್ತಿಲ್ಲ. ಬಟ್ ಇದು ಭಾರತ ತುಂಬ ಏನು ಧರ್ಮ ಸಂಸ್ಕೃತಿ ಸಂಸ್ಕಾರ ಇದೆ ಅದನ್ನು ಉಳಿಸ್ಕೊಂಡು ಗುರುಸ್ಥಾನಕ್ಕೆ ಹೋಗಿದೆಯಲ್ಲ, ಈ ದೇಶದಲ್ಲಿ ನಾವು ಹೆಮ್ಮೆ ಪಡುವಂಥ ವಿಷಯ ಅದು. ಯಾಕೆ ಅಂತಂದರೆ ಕೆಲವರೆಲ್ಲ ಆಳನ್ನ ರಾಜಕೀಯವಾಗಿ ಮಾತಾಡೋರು, ನೀವು ಯಾವುದು ಎಂಟ್ರಿ ಆಗಿಲ್ಲ ಭಾರತದವರು, ಅವರಿಬ್ಬರು ಯುದ್ಧ ಮಾಡ್ತಾ ಇದ್ದಾರೆ, ಏನೋ ಪ್ರಧಾನಿ ಸುಮ್ಮನೆ ಇದ್ದಾರೆ. ಗೊತ್ತಿದೆ ಏನು ಯಾವಾಗ ಏನು ಮಾಡಿದ್ರೆ ಏನಾಗುತ್ತೆ. ಅದಕ್ಕೆ ತಟಸ್ಥವಾಗಿದ್ದಿ ಯಾವ ಕಾಲದಲ್ಲಿ ಸ್ಟೆಪ್ ತಗೋಬೇಕು ಅದನ್ನು ತಗೊಂಡು. ಮತ್ತೆ ಎಲ್ಲ ದೇಶದಲ್ಲೂ ಆ ಪೆಟ್ರೋಲ್ದು ಪ್ರಾಬ್ಲಮ್ಸು ನಮ್ಗಿಂತ ದೊಡ್ಡ. ಪಾಕಿಸ್ತಾನದಲ್ಲೇ 150 ರೂಪಾಯಿ kg ಟೊಮೊಟೊ, 400-500 ರೂಪಾಯಿ kg ಅಕ್ಕಿ. ಏನಿದೆ ಈ ಥರದ್ದೆಲ್ಲ ಅಧ್ವಾನ ಮಾಡೋವಂಥದ್ದನ್ನು ಬಿಟ್ಟು ನಾವು ಹೆಂಗೆ ಕಾಪಾಡ್ಕೋಬೇಕು, ನಾವೇನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋವಂಥದ್ದು ಎಲ್ಲ ಕ್ಷೇತ್ರದಲ್ಲೂ. ನಾನು ಯಾತಕ್ಕೆ ಪರಿಸರ ಅಂತಂದ್ರೆ ಸುಮ್ಮನೆ ಏನೋ ಗಿಡ ನೆಟ್ಟಿ ಏನೋ ಒಂದು ಮಾಡೋದು ಅಂತ ಬಿಟ್ಟು ಬಾಕಿದನ್ನೆಲ್ಲ ಪರಿಸರ, ಇವೆಲ್ಲ ಪರಿಸರಕ್ಕೆ ಸೇರುವಂಥದ್ದು ಏನಿದೆ ಇದನ್ನೆಲ್ಲವೂ ಸಹ ನಾವು ಕಾಪಾಡ್ಕೊಳ್ಳೋದಕ್ಕೆ ಸ್ಪಂದಿಸಬೇಕು, ಮನಸ್ಸಿರಬೇಕು, ತಿಳುವಳಿಕೆ ಹೇಳಬೇಕು, ತಿಳ್ಕೊಳ್ಳಬೇಕು ಅಂತ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಸಂದರ್ಭದಲ್ಲಿ ಏನು 50ನೇ ವರ್ಷದ ಇದಾಗಿದೆ. 1 ಮಾಸನ ದಯವಿಟ್ಟು ಚಂದ್ರಪ್ಪನದಲ್ಲಿ ಒಂದು ಮಾಡಿದೆ. ಒಂದು ಕಾರ್ಯಕ್ರಮ ಪೂರ್ತಿ ನಮ್ಮ ಜವಾಬ್ದಾರಿ ತಗೊಂಡು ವಿಶೇಷವಾಗಿ ಮಾಡೋವಂಥದ್ದನ್ನು ಮಾಡಿ ಅದಕ್ಕೆ ಏನಾಗುತ್ತೆ. ಬಟ್ ಇದೆ ಅಂತ ಗೊತ್ತಿದ್ರೆ ದಯವಿಟ್ಟು ನಿಮ್ಮೊಳಗೆ ಗೊತ್ತಿಲ್ಲ 50 ವರ್ಷ ನೀವು ಹಿಂಗೆ ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ ಚಂದ್ರಾಪುರದಲ್ಲೇ ಮಾಡಿ ಅದ್ದೂರಿಯಾಗಿ ಮಾಡೋ ಕಾರ್ಯಕ್ರಮ ನಡೆಸ್ಕೊಡೋಣ ಅಂತ ಹೇಳ್ತಿದ್ದೆ. ಆಯ್ತು, ಮತ್ತೊಮ್ಮೆ ಎಲ್ಲರಿಗೂ ಕೃತಜ್ಞತೆಯನ್ನು